ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಚೆನ್ನಾಗಿದಾರೆ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ಅನ್ನೋಕ್ಕಿಂತಲೂ ಇವತ್ತಿನ ನಿಮಗೆ ಎಲ್ಲರೂ ಕೇಳ್ತಿರ್ತೀರಿ ವಿಡಿಯೋ ಎಡಿಟ್ ಮಾಡೋದು ಹೆಂಗೆ, ಇದು ಶಾರ್ಟ್ ವಿಡಿಯೋ ಮತ್ತು ಬ್ಲಾಗ್ ವಿಡಿಯೋ ಎಡಿಟ್ ಮಾಡೋದು ಹೆಂಗೆ. ಸೊ ಅದ್ರ ಬಗ್ಗೆ ನಾ ಇವತ್ತು ವಿಡಿಯೋ ಮಾಡತ್ತೀನಿ. ಸೊ ಲೇಟ್ ಮಾಡೋದು ಬೇಡ, ವಿಡಿಯೋ ಭಾಳ ಅಂದ್ರೆ ಭಾಳ ಲಾಂಗ್ ಆಗ್ತೈತಿ. ಸೊ ಇಲ್ಲಿ ಸೈಡ್ ಸ್ಕ್ರೀನ್ ಹಾಕೋದು ಹೋದನು ನೋಡ್ಕೋದು ಬರ್ರಿ. ಈಗ ಫಸ್ಟಿಗೆ ನಾ ಏನು ಮಾಡ್ತೀನಿ ಅಂತಂದರೆ ಸ್ಕ್ರೀನ್ ರೆಕಾರ್ಡ್ರ ಆನ್ ಮಾಡ್ತೀನಿ. 1 ಸೆಕೆಂಡ್. ಸೊ ಎಸ್, ಸ್ಕ್ರೀನ್ ರೆಕಾರ್ಡರ್ ಆನ್ ಆಯಿತು. ಸೊ ಈಗ ಫಸ್ಟ್ ಆಫ್ ಆಲ್ ವಿಡಿಯೋ ನಾವು ಲಾಗ್ ವಿಡಿಯೋ ಹೆಂಗೆ ಶೂಟ್ ಮಾಡ್ತಿರ್ತೀವಿ ಅಂದರೆ ಈ ರೀತಿ ಶೂಟ್ ಮಾಡ್ತಿರ್ತೀವಿ. ಸೊ ಈ ರೀತಿ ಶೂಟ್ ಮಾಡೋದಕ್ಕಿಂತ ಈ ರೀತಿ ಮೊಬೈಲ್ ಹಿಡಿದ ಶೂಟ್ ಮಾಡೋದು ಒಳ್ಳೇದು. ಹೆಂಗೆ ದೂರ ಹಿಡಿದಕ್ಕಿಂತ ಈ ಟೈಪ್ ಮಾತಾಡೋದು ಒಂದು ಚಲೋ ಅನಿಸ್ತೈತಿ. ಯಾಕಂದ್ರೆ ಇದೇ ಟೈಪ್ ಹಿಡಿದಕ್ಕಿಂತ ಆಟೋಮೆಟಿಕ್ಲಿ ಹಿಂಗೆ ಮೊಬೈಲ್ ಟರ್ನ್ ಮಾಡಿದ್ವಿ ಅಂದ್ರೆ ಬ್ಯಾಕ್ ಕ್ಯಾಮ್ರಾ ಸ್ವಲ್ಪ ಕ್ಯಾಮ್ರಾ ಕ್ಲಿಯರಿಟಿ ಸ್ವಲ್ಪ ಜಾಸ್ತಿ ಇರ್ತೈತಿರಲ್ಲ, ಅದರ ಸಂಬಂಧ ಸೊ ವಿಡಿಯೋ ಕ್ಲಿಯರಿಟಿ ಜಾಸ್ತಿ ಆಗ್ತೈತಿ. ಸೊ ಇಷ್ಟು ಹೇಳಿ ವಿಡಿಯೋ ರೆಕಾರ್ಡ್ ಕೈಂಡ್ ಮಾಸ್ಟರ್ನ ನಾ ಯೂಸ್ ಮಾಡೋದು. ಕೈಂಡ್ ಮಾಸ್ಟರ್ ಅದ, ಇನ್ಶಾಟ್ ಅದ. ಸೊ ಫಸ್ಟಿಗೆ ಕೈಂಡ್ ಮಾಸ್ಟರ್ ಓಪನ್ ಮಾಡೋನು. ಕೈಂಡ್ ಮಾಸ್ಟರ್ ಓಪನ್ ಮಾಡಿದ್ರಪ್ಪ ಈಗ ಜಸ್ಟ್ ಇನ್ಸ್ಟಾಲ್ ಮಾಡೀನಿ, ಹೊಸದಾಗಿ ನಿಮಗೆ ತೋರಿಸ್ಬೇಕಂತ ಹೇಳಿಸಿಂದ. ಸೊ ಈ ರೀತಿ ಲೋಡ್ ಆಗತೈತಿ. ಸೊ ಈ ರೀತಿ ಬಂದ್ರಪ್ಪ ಇಲ್ಲಿ ಕೆಳಗೆ ಆಪ್ಷನ್ ಕ್ರಿಯೇಟ್ ಅಂತ ಐತಿರಲ್ಲ, ಅದ್ರ ಮ್ಯಾಗ ಕ್ಲಿಕ್ ಮಾಡಿ ಇದು ಕ್ರಿಯೇಟ್ ನಾವು ಐತಿಲ್ಲ ಇದ್ರ ಮ್ಯಾಗ ಇಲ್ಲಿ ಕ್ಲಿಕ್ ಮಾಡೋದು ಮ್ಯಾಗ. ಸೊ ಇಲ್ಲಿ ಲಾಗ್ ವಿಡಿಯೋ ಮಾಡ್ಬೇಕಂದ್ರೆ ಇದು 16:9 ಇಡ್ಬೇಕಾಗ್ತೈತಿ. ಸೊ ಅದನ್ನು ಇಡೋದಿಲ್ಲ, ಒನ್ ಬೈ ಒನ್ ಐತಿರಲ್ಲ ಇದು ಇಲ್ಲಿ ಐತೆ ನೋಡಿದ. ಸೊ ಇದನ್ನು ನಾ ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ತೆಳಗ ಕ್ರಿಯೇಟ್ ಮಾಡೋದು, ಅಲಾವ್ ಕೊಡ್ಕೋತ ಹೋಗೋದು. ಸೊ ಈಗ ಸ್ಕ್ರೀನ ಆಡ್ ಆಗ್ತೈತಿ. ಸೊ ಇಲ್ಲಿ ಸೆಲೆಕ್ಟ್ ಮಾಡೋಣ. ಫಸ್ಟ್ಗೆ ನಾವು ಯಾವ್ದು ವಿಡಿಯೋ ಸೆಲೆಕ್ಟ್ ಮಾಡೋಣ ಅಂತಂದ್ರೆ ಇಲ್ಲಿ ಐತಿ ಸ್ಕ್ರೀನ್ ರೆಕಾರ್ಡರ್ ಕೆಂತಲು. ನಮ್ಮದು ಲಾಗ್ ವಿಡಿಯೋ ಐತಿ, ಇಲ್ಲಿ ನೋಡ್ತಿರ್ಬೋದು ನೀವು. ಇದನ್ನು ತೊಗೊಂಡು ಇಲ್ಲಿ ಕಟ್ ಮಾಡಿಕೊಂಡು ಅನ್ಕ ಒಂದು ಕ್ಲಿಪ್ ಹಾಕಿ ತೋರಿಸ್ತೀನಿ ನಿಮಗೆ ಬರೀ ಜಸ್ಟ್ ಈ ಥರ ಬರ್ತೈತಿ. ಸೊ ಇಲ್ಲಿದೆ ಕೈಂಡ್ ಮಾಸ್ಟರ್ ಅಂತೇಳಿ ಹೆಸರು ಬರ್ತೈತಿ. ಇದು ಯೂಟ್ಯೂಬ್ದಾಗ ವಿಡಿಯೋ ನೋಡ್ತಿರ್ತಿಲ್ಲ ಆ ಟೈಮ್ದಾಗ ಏನು ಅನಿಸ್ತಿ ಇದು ಕೈಂಡ್ ಮಾಸ್ಟರ್ ಒಳಗೆ ಎಡಿಟ್ ಮಾಡಿದ್ದಿದ್ದಕ್ಕೂ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗುರ್ತು ಕೈಂಡ್ ಮಾಸ್ಟರ್ ಒಳಗೆ ಎಡಿಟ್ ಮಾಡೋರು ಅಂತ ಹೇಳಿಂದ ನಮಗೇನು ಅನಿಸುತ್ತೆ ಸ್ವಲ್ಪ ಕೈಂಡ್ ಮಾಸ್ಟರ್ ಇಲ್ಲ ಅಂದ್ರೆ ನಾವು ಮೊದಲಿಂದ ಮೊಬೈಲ್ದಾಗ ಎಡಿಟ್ ಮಾಡಿದವರು, ನಮ್ಮ ಕಡೆ PC ಲ್ಯಾಪ್ಟಾಪ್ ಇಲ್ಲ. ಸೊ ಅದರ ಸಂಬಂಧ ಇದೇನು ಮಾಡೋದು ಅಂತಂದ್ರೆ ಕೈಂಡ್ ಮಾಸ್ಟರ್ ಒಳಗೆ ಎಡಿಟ್ ಮಾಡೋದು. ಯಾವ ರೀತಿ ಎಡಿಟ್ ಮಾಡೋಣ ಅಂತ ನೋಡ್ಕೊತಗೋನು ಬರ್ರಿ. ಸೊ ಇಲ್ಲೇನೈತಿದೆ ಕೈಂಡ್ ಮಾಸ್ಟರ್ ಒಳಗೆ ಈ ಟೈಪ್ ಕಟ್ ತೊಗೊಳ್ಳೋದು, ನಮ್ಗೆ ಯಾವ ಬೇಕು ಅವು ಕ್ಲಿಪ್ ಹಾಕೊಳ್ಳೋದು. ಸೊ ಬ್ಯಾಡ್ ಅಂದ್ರೆ ಈ ಥರ ಇಲ್ಲಿ ಕಟ್ ಮಾಡ್ಕೊಳ್ಳೋದು. ಇದೆಲ್ಲ ನಿಮ್ಗೆ ಆಲ್ಮೋಸ್ಟ್ ಅಲ್ಲೆಲ್ಲ ಗುರ್ತಾ ಇರ್ತೈತಿ. ಸೊ ಇದ್ರ ಬಗ್ಗೆ ಜಾಸ್ತಿ ಹೇಳೋದು ಬೇಡ. ಸೊ ಇನ್ನು ಮುಂದೆ ಏನೈತಿಲ್ಲ ಇದನ್ನು ಇಲ್ಲಿ ಡೈರೆಕ್ಟ್ ಏನು ಮಾಡೋದು, ನಮ್ಗೆ ವಿಡಿಯೋ ಕ್ಲಿಪ್ ಮಾಡ್ಕೊ ಯಾವ ಬೇಕಾಕೊಂಡು ಲಾಗ್ ವಿಡಿಯೋ ಇರ್ತೈತಿ. ಅದ್ರ ಸಂಬಂಧ ಯಾರು ಲಾಂಗ್ ಹಿಡ್ದ ಮಾಡ್ತಿರ್ತಾರೆ ಅಂದ್ರೆ ಆಟೋಮೆಟಿಕ್ಲಿ 2 ನಿಮಿಷ 3 ನಿಮಿಷ ಆಟೋಮೆಟಿಕ್ ಕಂಟಿನ್ಯೂ ವಿಡಿಯೋ ಹೋಗ್ತಿರ್ತೈತಿ. ಸೊ ಅದರ ಸಂಬಂಧ ಹೆಂಗೆ ಮಾಡೋದಂದ್ರೆ ಈಗ ವಿಡಿಯೋ ನಾವು 17 ಸೆಕೆಂಡ್ ವಿಡಿಯೋ ತೊಗೊಳ್ದು ವಿಡಿಯೋ ಮತ್ತು ಜಾಸ್ತಿ ದೊಡ್ಡದಾತಂದ್ರೆ ವಿಡಿಯೋ ಲಾಂಗ್ ಆಗುತ್ತೆ. ಸೊ ಈಗೇನು ಮಾಡೋಣಂತ ಎಕ್ಸ್ಪೋರ್ಟ್ ಮ್ಯಾಗ ಕ್ಲಿಕ್ ಮಾಡೋಣಂತ ಇಲ್ಲಿ 1080 ಇಟ್ಕೊಂಡು ಸ್ಪೀಡ್ ಇಟ್ಟ ಸೇವ್ ಮಾಡೋಣ. ಇದು ಸೇವ್ ಆದ ಬಳಿಕ ಕೈಂಡ್ ಮಾಸ್ಟರ್ ಹೆಸರು ಇಲ್ಲಿ ಮ್ಯಾಗ ಹಿಂಗೇನು ಟ್ರೈ ಆಗ್ಯಾನ ಇಲ್ಲಿ ಸ್ಕಿಪ್ ಅದೈತ್ರಲ್ಲ ಈ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿರಿ. ವ್ಯೂ ಆ್ಯಡ್ ಆ್ಯಂಡ್ ಜಸ್ಟ್ ಸೇವ್ ಅದ್ರ ಮ್ಯಾಗ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ವಿಡಿಯೋ ಸೇವ್ ಆಗ್ತೈತಿ. ಸೇವ್ ಆದ ಬಳಿಕ ಇದೇನು ಮಾಡೋದು ಅಂತಂದ್ರೆ ಈಗ ನಾವು ಹೆಂಗೆ ಆಗ್ತೈತಿ ಡೈರೆಕ್ಟ್ PC ಇರಲ್ಲ. ಸೊ ಡೈರೆಕ್ಟ್ ಏನು ಮಾಡ್ತೀವಿ ಮೊಬೈಲ್ದಾಗ ಎಡಿಟ್ ಮಾಡೋಕೆ ಟ್ರೈ ಮಾಡ್ತೀವಿ. ಯಾಕಂದ್ರೆ ಮೊದಲಿಂದ ನಾವು ಇದ್ರಾಗ ಎಡಿಟ್ ಮಾಡ್ತೀವಿ. ನಾನು ಲಾಗ್ ವಿಡಿಯೋ ಯಾರು ನೋಡ್ತಿರ್ತಿರಲ್ಲ ಅವ್ರಿಗೆ ಎಲ್ಲನೂ ಗುರ್ತಿರ್ತೈತಿ. ಸೊ ನಾ ಹೆಂಗೆ ಎಡಿಟ್ ಮಾಡ್ತೀವಿ ನನ್ನ ವಿಡಿಯೋ ಕ್ಲಿಯರಿಟಿ ಹೆಂಗೆ ಇರ್ತೈತಿ ಅನ್ನೋದ. ಸೊ ವಿಡಿಯೋ ಸೇವ್ ಆಯ್ತು. ಸೊ ವಿಡಿಯೋ ಅಂತೂ ಸೇವ್ ಆಯ್ತು. ಈಗ ಡೈರೆಕ್ಟ್ ಬ್ಯಾಕ್ ಫುಲ್ ಸ್ಕ್ರೀನ್ ಬರೋನು. ಈಗ ಬಂದುಬಿಟ್ಟು ಇನ್ಶೂಟ್ ಆ್ಯಪ್ ಓಪನ್ ಮಾಡೋಣಂತ. ಸೊ ಇನ್ಸ್ಟಿಟ್ಯೂಟ್ ಆ್ಯಪ್ ಓಪನ್ ಮಾಡಿದ್ರಪ್ಪ ಜಸ್ಟ್ ಈ ಟ್ಯಾಪ್ ಕಳಿಸುತ್ತೆ. ಇಲ್ಲಿ ನೆಕ್ಸ್ಟ್ ಕ್ಲಿಕ್ ಮಾಡಿರಿ. ಏನೂ ಇಲ್ಲ ಅದ್ರಾಗ ಏನು ಎಕ್ಸ್ಪೋರ್ಟ್ ಮಾಡಿರ್ತಾರಲ್ಲ ವಿಡಿಯೋ ನೀವು ಅದನ್ನು ಇಲ್ಲಿ ವಿಡಿಯೋ ಮ್ಯಾಗ ಕ್ಲಿಕ್ ಮಾಡಿ ಇದು ನ್ಯೂ ಪ್ರಾಜೆಕ್ಟ್ ಮ್ಯಾಗ ಹಾಕಿಸಿಂದ ಇಲ್ಲಿ ಏನು ವಿಡಿಯೋ ಇತ್ತು ನಾವು ಮಾಡಿದ್ದೆ ಇದನ್ನು ತೊಗೊಳ್ನು. ಇದು ಏನು ಕೇಳ್ತೈತೆ ಎಲ್ಲಕ್ಕೂ ಪರ್ಮಿಷನ್ ಅಲಾವ್ ಕೊಟ್ಟಿಸಿಂದ ಓಕೆ ಕೊಡೋಣ ಅಂತ ಇಲ್ಲಿ ಇನ್ಸ್ಟಿಟ್ಯೂಟ್ ಅಂತ ಇಲ್ಲಿ ಕೆಳಗೆ ತೋರಿಸಿರ್ತೈತಲ್ಲ ಇದನ್ನೇ ಮಾಡೋಣ. ಫಸ್ಟ್ ಇದು ಒಂದು ಆ್ಯಡ್ ತೋರಿಸ್ತೈತಿ, ಅದು ಫ್ರೀ ರಿಮೂವ್ ಅಂತ ಆ್ಯಡ್ ಐತಿಲ್ಲ ಅದ್ರ ಮ್ಯಾಗ ಕ್ಲಿಕ್ ಮಾಡೋಣ. ಮೊಬೈಲ್ ಡಾಟಾ ಆನ್ ಇಲ್ಲ. ಸೊ ಆನ್ ಮಾಡಿ ಒಂದು ಆ್ಯಡ್ ತೋರಿಸ್ತೈತಿ, ಅದನ್ನು ನೋಡ್ಕಿಸಿಂದ ಆಟೋಮೆಟಿಕ್ಲಿ ರಿಮೂವ್ ಆಗ್ತೈತದ ನೋಡಿ. ಒಂದು ಕ್ಲಿಕ್ನಾಗ ಹೋಗ್ಬಿಡ್ತು. ಸೊ ಈಗ ಮೊಬೈಲ್ ಡಾಟಾ ಬಂದ್ ಮಾಡೋಣಂತ. ಸೊ ಇಲ್ಲೇನೈತಿಲ್ಲ ನೀವು ಮಾಡ್ಬೇಕಾಗಿದೆ ಇದು ಲಾಗ್ ವಿಡಿಯೋ ಎಲ್ಲ ಕ್ರಿಯೇಟ್ ಮಾಡಿರ್ತಿರಲ್ಲ ಅದರ ಬಳಕ ಇದು ಮೂಲ ಆಪ್ಷನ್ ಕಾಣಿಸಲ್ಲ ಇದ್ರ ಮ್ಯಾಗ ಕ್ಲಿಕ್ ಮಾಡಿ
ಇಲ್ಲಿ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಐತ್ರಲ್ಲ ಇದ್ರ ಮ್ಯಾಗ ಕ್ಲಿಕ್ ಮಾಡಿ ಇದು ಫುಲ್ ಸ್ಕ್ರೀನ್ ತೊಗೊಂಡಿರ್ತೀವಿ ಕೈನ್ ಮಾಸ್ಟರ್ದ ನಿಯಮ ಕೈಯಾಗಿಬಿಡ್ತೈತಿ. ಸೊ ಇದನ್ನು ರೈಟ್ ಮಾಡಿ ಕ್ಲಿಕ್ ಮಾಡ್ಕೊಂಡ್ರೆ ತಮ್ಲೇನ್ ಅದೆಲ್ಲ ಆಲ್ಮೋಸ್ಟ್ ಎಲ್ಲ ಪಿಕ್ಸಾರ್ಡ್ದಾಗ ಅದೆಲ್ಲ ಕ್ರಿಯೇಟ್ ಮಾಡ್ಬೋದು. ಸೊ ಇಲ್ಲಿ ಜಸ್ಟ್ ನೀವು ಸೇವ್ ಮೇಲೆ ಕ್ಲಿಕ್ ಮಾಡಿರ್ತೀವಿ ಆಟೋಮೆಟಿಕ್ಲಿ ವಿಡಿಯೋ ಸೇವ್ ಆಗ್ಲಿಕ್ಕೆ ಚಾಲೂ ಮಾಡ್ತೈತಿ. ಇಲ್ಲಿ ನೋಡ್ತಿರ್ಬೋದು ನೀವು ಇಷ್ಟು ಮಾಡಿದಿರ್ತೀವಿ ಆಟೋಮೆಟಿಕ್ಲಿ. ಇನ್ನು ಮುಂದೆ ಏನೈತಿ ಡೈರೆಕ್ಟ್ ವಿಡಿಯೋ ಅಪ್ಲೋಡ್ ಮಾಡೋದು ಅಷ್ಟೇ ಬಾಕಿ ಉಳಿದಿರ್ತೈತಿ. ವಿಡಿಯೋ ಎಡಿಟ್ ಆಯ್ತು ಎಲ್ಲನಾಯ್ತು ಅಪ್ಲೋಡ್ ಮಾಡಿಬಿಡೋದು ಇಷ್ಟ ಇರ್ತೈತಿ. ಏನು ಬಾಟ್ ಕೆಲಸ ಏನಿಲ್ಲದ್ರಾಗ. ಸೊ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇದೇ ಟೈಪ್ ನಿಮ್ಗೆ ಇನ್ನೂ ವ್ಲಾಗ್ ವಿಡಿಯೋ ಹಾಕಿ ಎಂಟರ್ಟೈನ್ಮೆಂಟ್ ಮಾಡೋಕೆ ಇಷ್ಟಪಡ್ತೀನಿ. ಸೊ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಿಮ್ಮ ಸಪೋರ್ಟ ನನಗೆ ಯಾವುದೇ ಇದೇ ರೀತಿ ಯಾವತ್ತಿಗೂ ಇರಲಿ ಅಂತೇಳಿ ಭಾವಿಸ್ತೀನಿ. ಸೊ